ಹಲೋ. ಏನು ಮಾಡ್ತಿದ್ಯಾ ಆಶಿ? ಹ್ಞೂ. ಮಲ್ ಮಗು ಇದಾವ, ಬೇಜಾರು ಬೇಜಾರು. ಹ್ಞೂ. ಮಗವ ಊರಿಗೆ ಕಳ್ಸೀನಿ. ಬೇಜಾರು ಕಣವ, ಮಗಿಲ್ಲ ಅಂದರೆ ಮಲ್ಲಿ ಬೈಯೋಕ್ಕಾದ್ರೂ ಅವಳು ಇರಬೇಕು. ಇವರು ಇಲ್ಲ ಕಣ, ಕೆಲ್ಸಕ್ಕೆ ಹೋಗಾರೆ. ಜಗಳಾಡೋಕ್ಕಾದ್ರೂ ನನ್ನ ಗಂಡ ಇರ್ಬೇಕು ಮಲ್ಲಿ. ಇಬ್ಬರು ಇಲ್ಲಾಂದರೆ ಮನೆ ಬಿಕೋ ಅಂತೈತೆ. ಇರೋಕ್ಕಾಯ್ತಿಲ್ಲ ಕಣವ. 4 ದಿನ ಆಯಿತು ಮಗ ಕಳಿಸಿ, ಹೆಂಗೆಂಗೋ ಆಯ್ತೈತೆ. ಅವಳಿದ್ದಾಗಲೂ ಅಮ್ಮ ಅಮ್ಮ ಅಂತ ತನ್ನ ಸವಸಳು. ಹೆಂಗೋ ಪರವಾಗಿರಲಿಲ್ಲ. ಈಗ ಮಗಿಲ್ದಲ್ಲೇ ನೋಡ್ದಲ್ಲೇ ಚಳಿ ಜೋರು ಬಂದಂಗೆ ಆಗವೆ. ಯಾವಾಗ ಹೋಗಿ ಕರ್ಕೊಬತ್ತೀನೋ ಅನ್ನಿಸ್ತೈತೆ ಕಣೆ. ಹೊಂಟಿದ್ದೆ ಇವತ್ತು ಕರ್ಕೊಬರೋಣ ಅಂತ. ಹಾಸನ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ನೋಡ್ತೀನಿ, ಬಸ್ ರಶ್ಶು ಕಣವ. ಈ ಕಡೆಯಿಂದ ಹೋಗೋದು ಬೇಡ, ನರಸೀಪುರ ಕಡೆಯಿಂದ ಅಂದ್ಬಿಟ್ಟು ಚಂದ್ರಾಯಪಟ್ಟಣ ಕಡೆಯಿಂದ ಹೋಗೋಣ ಅಂದ್ಕೊಂಡು ಚಂದ್ರಾಯಪಟ್ಟಣ ಬಸ್ಸೇ ಹತ್ತದೆ. ಅಲ್ಲೋಗಿ ನೋಡ್ತೀನಿ, ಹೋದ ತಕ್ಷಣ ಒಂದು ಬಸ್ ಬಂತು ಕಣೆ ಆಶಿ. ಅಯ್ಯೋ ನಮ್ಮವ್ವ, ಅದು ಎಲ್ಲಿಗೆ ಹೋಯ್ತಾರೆ ಜನ. ಹತ್ತಿದ್ರು ಬಸ್ ತುಂಬ ಜನ ಹತ್ತಿದ್ರು ಕಣೆ. ನಿಲ್ಲಕ್ಕೂ ಜಾಗಿಲ್ಲ. ನಮ್ಮ ಅಜ್ಜಿಯವರಷ್ಟು ವಯಸ್ಸಾಯ್ತೆ. ಅಮ್ಮದಿರು ನಿಂತ್ಕೊಂಡಾದ್ರೂ ಹೋಯ್ತೀನಿ ಬಿಡವ ನಾನು ಮೈಸೂರಿಗೆ ಅಂತಾರೆ. ಅಲ್ಲ ಕಣೆ, ನಿಂತ್ಕೊಂಡು ಹೋಗೋಕ್ಕಾಯ್ತಿತ್ತ ಮೈಸೂರವ್ರಿಗೂ? ನಿಂತ್ಕೊಂಡು ಹೋಯ್ತೀನಿ ಅಂತ ಹತ್ತಿದ್ರು ಕಣಮ್ಮ. ಬಸ್ಸು ರಶ್ಶು, ಬೆವ್ರು ವಾಸನೆ ಕಣಮ್ಮ. ಗಾಡಿ ತುಂಬ ಎಲ್ಲ ಕಿಟಕಿ ಹೊಚ್ಕೊಂಡು ಕೂತವ್ರೆ. ಉಸಿರಾಡೋಕೆ ಗಾಡಿನಿಲ್ಲ, ಉಸಿರು ಕಟ್ದಂಗಾಯ್ತು. ನಾನು ಈ ಬಸ್ಸಲ್ಲಿ ಮೈಸೂರಿಗೆ ಹೋಗೋತಿ ಪೇಷಂಟ್ ಆಯ್ತೀನಿ ಅಂದ್ಕೊಂಡು ಬೇಡ ಅಂತ ವಾಪಸ್ ಇಳಿಯೋಣ ಅಂತ ಕಂಡಕ್ಟ್ರಿಗೆ ನಿಲ್ಸೋಣ ಇಳಿತೀನಿ ಅಂದೆ ಕಣಮ್ಮ. ಅಯ್ಯೋ ಅವ್ರಿಗೆ ಅದು ಎಲ್ಲಿತ್ತೋ ಕಣೆ ಸಿಟ್ಟು ಆಶಿ. ಬೈದರು, ಬಾಯಿ ಬಂದಂಗೆ ಬೈದಾಕಿದ್ರು ಕಣೆ. ಅಷ್ಟು ಊರ ಕರ್ಕೊಬಂದು ಇಳಿಸ್ತವ್ರೆ. ಸುಮ್ಮನೆ ಇರಬಾರ್ದು. ಡ್ರೈವರು ಬೈದರು, ಕಂಡಕ್ಟ್ರು ಬೈದರು. ನಾನು ಸ್ಟಾಫ್ ಅನ್ಬೇಕಿತ್ತ ಇನ್ನಷ್ಟು ಉಗಿಸ್ಕೊಳಕ್ಕೆ. ಹಾಗೆ ಇನ್ನೂ ಚೆನ್ನಾಗೆ ಹುಗ್ದು ಇಳಿಸೋರು. ಹಂಗೆ ಬೈದ್ಬಿಟ್ಟು ಅಷ್ಟು ದೂರ ಕರ್ಕೋಗಿ ಇಳಿಸಿದ್ರು. ಮತ್ತು ವಾಪಸ್ ನಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಹಾಸನ ಬಸ್ ಹತ್ಕೊಂಡ್ಬಂದೆ. ಕಣಮ್ಮ ಇವತ್ತಿನ ಕತೆ. ಬಂದ ಪುಟ್ಟ ಅನ್ನಂಗಾಗಿ ಹೋಗಿ ಬಸ್ ಸ್ಟ್ಯಾಂಡ್ ನೋಡ್ಕೊಂಡು ಬಂದೆ ಅಷ್ಟೇ. ಹೆಂಗೆ ಹೋಗಿ ಕರ್ಕೊಬರೋದು ಕಣೆ. ಇವ್ರಿಗೆ ಹೋಗಿ ಕರ್ಕೊಬನ್ನಿ ಅಂದರೆ ಕಳಿಸ್ಬೇಕು, ಕುಣ್ಕೊಂಡು ಕಳಿಸಿಯಾ. ಈಗ ಹೋಗಿ ಕರ್ಕೊಬ ಅಂತವ್ರ ಕಣೆ. ನೈಟಲ್ಲೇ ಜರ್ನಿ ಮಾಡೋದಾಗಲಿ, ನಾಳೆಗೆ ಟ್ರೈನ್ ಹತ್ಬಿಟ್ಟು ಅದೇ ಟ್ರೈನಲ್ಲಿ ಮತ್ತೆ ಅವ್ರನ್ನ ರೈಲ್ವೆ ಸ್ಟೇಷನ್ಗೆ ಕರ್ಕೊಬನ್ನಿ ಅಂತೇಳಿ ಮತ್ತೆ 9 ಗಂಟೆ ಟ್ರೈನ್ ವಾಪಸ್ ಹತ್ತೀನಿ ಕಣವ. ಮಗಿಲ್ದಲ್ಲೇ ಹಬ್ಬ ಮಾಡೋಕ್ಕಾಯ್ತಿತ್ತ? ಹಬ್ಬ ಮುಗಿಸ್ಕೊಬರ್ಲಿ ಅವಳು ಅಂದರೆ. ಕಣವ, ನೀನು ಚೆನ್ನಾಗಿ ಹೇಳ್ತೀಯ. ಮಗಿಲ್ದಲ್ಲೇ ಎಡೆ ಇಟ್ಟು ಆಮೇಲೆ ಧೂಪ ಹಾಕ್ತಲೆಯಾ. ಇದು ಒಪ್ಪಾಗಿಲ್ಲ, ಇನ್ನೊಂದ್ಸಲ ಹಬ್ಬ ಮಾಡಿ ಅಂತ ಬರಲಿ ಅಂತನ. ಓಯ್, ನಾನು ಮಗ ಬಿಟ್ಟು ಹಬ್ಬ ಮಾಡೋಕೆ ಹೋಗಲ್ಲ ತಾಯಿ. ಮಗ ಅದು ಏನಾರು ಕಷ್ಟ ಆಗಲಿ ಹಬ್ಬದೊತ್ತಿಗೆ ಬುಧವಾರದೊತ್ತಿಗೆ ಕರ್ಕೊಬರ್ತೀನಿ ಕಣಮ್ಮ ಹೋಗಿ. ಕಣೆ, ಬೇಜಾರಾಗಿ ಏನೂ ಕೆಲಸ ಮಾಡಿಲ್ಲ ಕಣೆ. ಮನೆ ಹಂಗೆ ಬಿಟ್ಬಿಟ್ಟು ಹಂಗೆ ಕೂತಿದ್ದೀನಿ. ಕಣೆ ಆಶಿ. ಈಗ ಏನಾರು ಒಂಚೂರು ಕೆಲಸ ಮಾಡ್ಕೋಬೇಕು. ಮಗ ಕರ್ಕೊಬಂದ್ಮೇಲೆ ಫೋನ್ ಮಾಡ್ತೀನಿ ಆಯಿತಾ? ಇಡ್ಲಾ?